My dear students, welcome back to QABD2 subject of second BCom third semester. ರ್ಯಾಂಕ್ ಕಾರ್ಲೇಷನ್ನ ವಿಡಿಯೋಸನ್ನು ನೋಡ್ತಿದ್ವಿ. ರ್ಯಾಂಕ್ಸ್ ಕೊಟ್ಟಿದ್ದು, ರ್ಯಾಂಕ್ಸ್ ರಿಪೀಟ್ ಆಗಿರ್ತಕ್ಕಂಥ 2 judges ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ನಾವು let us look into a problem where there are 3 judges, the ranks are given and ranks are repeated. Computation of Spearman's rank correlation coefficient. ಮೂರನೇ ಸಿಚುಯೇಷನ್, ranks are given and ranks are repeated or ranks are tied, ಅಥವಾ we can also call it as equal ranks. Illustration 11. The competitors in a beauty contest were ranked by 3 judges as follows. ಮೊದಲನೇ ಜಡ್ಜ್ ನೋಡೋಣ. ಜಡ್ಜ್ ಎ ರ್ಯಾಂಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ 8, 8, 8 ರಿಪೀಟ್ ಆಗಿದೆ ನೋಡಿ, ಗಮನಿಸಿ. ಜಡ್ಜ್ ಬಿ 5.5 and 5.5 ರಿಪೀಟ್ ಆಗಿದೆ. 8.5 and 8.5 ರಿಪೀಟ್ ಆಗಿದೆ. ಜಡ್ಜ್ ಸಿ, ಲುಕ್ ಹಿಯರ್, 2, 2, 2 ಒಂದು ಸಂಖ್ಯೆ 3 ಸಲ ರಿಪೀಟ್ ಆಗಿದೆ. ಅಗೈನ್ 9, 9, 9 3 ಸಲ ರಿಪೀಟ್ ಆಗಿದೆ. ಅಗೈನ್ 5, 5, 5 3 ಸಂಖ್ಯೆಗಳು 3 ಸಲ ರಿಪೀಟ್ ಆಗಿದೆ. ವಿಚ್ ಪೇರ್ ಆಫ್ ಜಡ್ಜಸ್ ಹ್ಯಾಸ್ ದ ನಿಯರೆಸ್ಟ್ ಅಪ್ರೋಚ್ ಟು ಕಾಮನ್ ಟೇಸ್ಟ್ ಇನ್ ಬ್ಯೂಟಿ? ಆನ್ಸರ್ ನೋಡ್ತಾ ಹೋಗೋಣ ಬನ್ನಿ. ಸೊಲ್ಯೂಷನ್, ಕಂಪ್ಯೂಟೇಷನ್ ಆಫ್ rank correlation. The ranks are already assigned ಹೇಳಿದೆ ನಾನು. Therefore there is no need of assigning ranks now. ranks ಕೊಡೋ ಅಷ್ಟಿಲ್ಲ. ನಮಗೆ ಗೊತ್ತಿದೆ ಎ ಅಂಡ್ ಬಿ ಮಧ್ಯೆ ಒಂದ್ಸಲ, ಎ ಅಂಡ್ ಸಿ ಮಧ್ಯೆ ಒಂದ್ಸಲ, ಬಿ ಅಂಡ್ ಸಿ ಮಧ್ಯೆ ಒಂದ್ಸಲ ಮಾಡಬೇಕು. 3 ಜಡ್ಜಸ್ ಮಧ್ಯೆ ರ್ಯಾಂಕ್ ಕಾರ್ಲೇಷನ್ ಮಾಡಬೇಕು. ಅದರಲ್ಲಿ ಮೊದಲನೇದು ರ್ಯಾಂಕ್ ಕಾರ್ಲೇಷನ್ ಬಿಟ್ವೀನ್ ಜಡ್ಜ್ ಎ ಅಂಡ್ ಬಿ. ಟೇಕ್ ದ ಕಾಲಮ್ಸ್. ಜಡ್ಜ್ ಎ ನ R1 ಅಂತ ಕರಿತೀನಿ ನಾನು. ತಗೊಳ್ತಾ ಬರೋಣ ರ್ಯಾಂಕ್ಸ್ ಅನ್ನ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಹಾಗೆ 1 ಇಲ್ಲಿ ಕೊಟ್ಟಿದ್ದಾರೆ, 2 ಇದೆ, 3 ಇಲ್ಲಿದೆ, 4, 5, 6 ಇಲ್ಲಿದೆ, 7 ಇಲ್ಲ, 8 ಕೊಟ್ಟಿದ್ದಾರೆ, 9 ಇಲ್ಲ, 8 ಕೊಟ್ಟಿದ್ದಾರೆ. ಮೀನ್ಸ್ 7, 8, 9ಗೆ ರಿಪೀಟ್ ಆಗಿದೆ. ಜಡ್ಜ್ ಎದು ಯಾವ ಥರ ಸೀರೀಸ್ 7th, 8th ಅಂಡ್ 9th ಪ್ಲೇಸಲ್ಲಿ ಒಂದೇ ಸಂಖ್ಯೆ ಇದೆ. ಅದಕ್ಕೆ 8 ಹೇಗೆ ಬಂತು ಅಂದರೆ 7 + 8 + 9 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 8 ಬರುತ್ತೆ. ಅವು ಕೊಟ್ಟಿದ್ದಾರೆ, ನಾವು ಇದನ್ನು ತಿಳ್ಕೋಬೇಕು. ಲಾಸ್ಟ್ ಒನ್ 10th ರ್ಯಾಂಕ್. ದೆನ್ ಹಾಗೆ ಜಡ್ಜ್ ಬಿದು R2 ಅಂತ ತಗೋಣ. 1 ಇಲ್ಲಿದೆ, 2 ಇಲ್ಲಿದೆ, 3, 4. ಜಡ್ಜ್ ಬಿದು 5 and 6 ಇಲ್ಲ ನೋಡಿ, 5.5 and 5.5 ಅಂತ ಕೊಟ್ಟಿದ್ದಾರೆ. ಅದು ಯಾಕೆ ಬಂತು ಅಂದರೆ 5th ಮತ್ತು 6th ರ್ಯಾಂಕ್ ರಿಪೀಟ್ ಆಗಿದೆ. 5 + 6 by 2 ಬಿಕಮ್ಸ್ 5.5. ಅದನ್ನು ಇಲ್ಲಿ ತಗೊಂಡಿದ್ದೀವಿ. ದೆನ್ 7 ಇಲ್ಲಿದೆ, 6 ಆಯ್ತು, ಇಲ್ಲಿ 7th ರ್ಯಾಂಕ್ ಇಲ್ಲಿ ಕೊಟ್ಟಿದ್ದಾರೆ. ದೆನ್ 8.5 and 8.5 ಕೊಡ್ತಿದ್ದಾರೆ. ಅದೇ ಹಾಗೆ ಬಂತು 8th and 9th ರ್ಯಾಂಕ್ ರಿಪೀಟ್ ಆಗಿದೆ. ದಟ್ ಈಸ್ 8 + 9 by 2 ಬಿಕಮ್ಸ್ 8.5. ಅದನ್ನು ಇಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ 9 ಈಸ್ ಓವರ್ ಅಂಡ್ ದ ಲಾಸ್ಟ್ ಒನ್ 10 ಬರೆಯೋಣ. ಇದು ಪ್ರಾಬ್ಲಮ್ ಇಂದ ಹಾಗೆ ತಗೊಂಡಿರೋದು. ಈ ರಿಪೀಟ್ ಆಗಿರ್ತಕ್ಕಂಥ ರ್ಯಾಂಕ್ಸ್ ಅನ್ನು ಗುರುತಿಸಿ ಹೇಗೆ ಬಂತು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಇವೆಲ್ಲ ಎಷ್ಟು ಪೇರ್ಸ್ ಇದೆ ಅಂತ. ಜಡ್ಜ್ ಎ ಅಂಡ್ ಬಿ ರ್ಯಾಂಕ್ಸ್ ಎಷ್ಟಿದೆ ಅಂದರೆ 10 ಇದೆ. ದೇರ್ಫೋರ್ n ಈಸ್ ಈಕ್ವಲ್ ಟು 10. ನೆಕ್ಸ್ಟ್ ಏನು ಬೇಕು ನಮಗೆ? ಡಿ. R1 - R2 ಮಾಡೋಣ. 3 - 5.5 - 2.5, 5 - 5.5 - 0.5, 4 - 1 3, 10 - 8.5, 8 - 4, 8 - 10, 1 - 2, 6 - 7, 8 - 8.5, 2 - 3. ನಮಗೆ D² ಬೇಕು. ಮಾಡ್ತಾ ಹೋಗೋಣ. D², 2.5 × 2.5. ಮೈನಸ್ ಇಂಟು ಮೈನಸ್ ಬಿಕಮ್ಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಬಿಕಮ್ಸ್ ಪ್ಲಸ್. ಸ್ಕ್ವೇರ್ ಅಪ್ ಮಾಡಿದಾಗ ಅದನ್ನು ತಲೆ ಕೆಡಿಸ್ಕೋಬೇಡಿ. ಲೀವ್ ಆಫ್ ದಿಸ್ ಮೈನಸ್ ಆ್ಯಂಡ್ ಪ್ಲಸ್. ನಾವು ಸ್ಕ್ವೇರ್ ಅಪ್ ಮಾಡೋಣ. 2.5 × 2.5, 6.25, 0.5 × 0.5, 3 × 3, 1.5 × 1.5, 4 × 4, 2 × 2, 1 × 1, 1 × 1, 0.5 × 0.5 and 1 × 1. Total of all these numbers, we will get the total of 41. Sigma D² is equal to 41. Table is over. In ranks of Judge A, 7th, 8th and 9th ranks are tied or repeated. In ranks of Judge B, 5th and 6th ranks are repeated and 8th and 9th ranks are repeated. ನೋಡಿ ಇಲ್ಲಿ 7th, 8th, 9th ರ್ಯಾಂಕ್ಸು ರಿಪೀಟ್ ಆಗಿದೆ. 8 ಬಂದಿದೆ ಜಡ್ಜ್ ಎಲ್ಲಿ. ಕಲರ್ಸ್ ತೋರಿಸ್ತಿದ್ದೀನಿ. ಜಡ್ಜ್ ಬಿ ಅಲ್ಲಿ 5 ಮತ್ತು 6ನೇ ರ್ಯಾಂಕ್ ರಿಪೀಟ್ ಆಗಿದೆ. 5.5 ಅಂತ ಕೊಟ್ಟಿದ್ದೀವಿ.
ದೆನ್ 8th and 9th ರ್ಯಾಂಕ್ ಕೂಡ ರಿಪೀಟ್ ಆಗಿದೆ ನೋಡಿ, ಇಲ್ಲಿ ಗ್ರೀನಲ್ಲಿ ಕೊಡ್ತಿದ್ದೀನಿ. ಫಾರ್ಮುಲಾ ತಗೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ತಿದ್ದೀನಿ ನಾನು. ದೇರ್ ಫೋರ್ ದ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ 1/12 of m cube minus m is added 3 times to sigma d square in formula. ಯಾಕೆ 1, 2 ಮತ್ತು 3 ಸಂಖ್ಯೆಗಳು ರಿಪೀಟ್ ಆಗಿದೆ, ಅದಕ್ಕೋಸ್ಕರ. ದ ಫಾರ್ಮುಲಾ ವಿಲ್ ಬಿ rs is equal to 1 minus of 6 into sigma d square plus 1/12 of m cube minus m ನೋಡಿ ಈ ಕಲರ್ಗೆ ಇವು ಮೂರಕ್ಕೆ ಪ್ಲಸ್ 1/12 of m cube minus m ರೆಡ್ ಕಲರ್ಗೆ ಪ್ಲಸ್ 1/12 of m cube minus m ಗ್ರೀನ್ ಕಲರ್ಗೆ ಡಿವೈಡೆಡ್ ಬೈ n ಕ್ಯೂಬ್ ಮೈನಸ್ n. ಸಬ್ಸ್ಟಿಟ್ಯೂಟ್ ಮಾಡಿ 1 minus of 6 into sigma d square ನೋಡಿ ಇಲ್ಲಿದೆ 41 ಪ್ಲಸ್ 1/12 m ಕ್ಯೂಬ್ ಅಂದರೆ ನೋಡಿ ಎಷ್ಟು ಸಲ ರಿಪೀಟ್ ಆಗಿದೆ, 3 ಸಲ, 3 ಕ್ಯೂಬ್ ಮೈನಸ್ 3 ಪ್ಲಸ್ ರೆಡ್ ಕಲರಲ್ಲಿ 2 ನಂಬರ್ ರಿಪೀಟ್ ಆಗಿದೆ 1/12 of 2 ಕ್ಯೂಬ್ ಮೈನಸ್ 2 ಪ್ಲಸ್ ಅಗೇನ್ ಗ್ರೀನ್ ಕಲರ್ ನೋಡಿ 8th and 9th ರ್ಯಾಂಕ್ಸ್ ರಿಪೀಟ್ ಆಗಿದೆ ಅಂದರೆ 2 ಕ್ಯೂಬ್ ಮೈನಸ್ 2 ಅಗೈನ್ ಡಿವೈಡೆಡ್ ಬೈ n ಎಷ್ಟು 10 ಇದೆ, 10 ಕ್ಯೂಬ್ ಮೈನಸ್ 10. ಸಬ್ಸ್ಟಿಟ್ಯೂಟ್ ಮಾಡಿದ್ದಾಯಿತು. ಸಿಂಪ್ಲಿಫೈ ಮಾಡೋಣ ಬನ್ನಿ. 1 minus of 6 into 41 plus 1/12 ಹಾಗೆ ಇರಲಿ, 3 ಕ್ಯೂಬ್ ಅಂದರೆ 27 ಮೈನಸ್ 3 ಪ್ಲಸ್ 1/12 ಹಾಗೆ ಇರಲಿ, 2 ಕ್ಯೂಬ್ ಅಂದರೆ 2 into 2 into 2 8 ಮೈನಸ್ 2 ಪ್ಲಸ್ 1/12 ಆಫ್ ಅಗೈನ್ 2 ಕ್ಯೂಬ್ ಅಂದರೆ ಇಲ್ಲೇ ಬಂತು 8 ಮೈನಸ್ 2 ಡಿವೈಡೆಡ್ ಬೈ 10 ಕ್ಯೂಬ್ ಅಂದರೆ ನಮಗೆ ಗೊತ್ತು 1000 ಮೈನಸ್ 10. ನೆಕ್ಸ್ಟ್ ಸ್ಟೆಪ್ 1 minus of 6 into 41 ಹಾಗೆ ಇರಲಿ ಪ್ಲಸ್ 1/12 ಹಾಗೆ ಇರಲಿ, 27 minus 3 means 24 ಪ್ಲಸ್ 1/12 ಹಾಗೆ ಇರಲಿ, 8 minus 2 means 6 ಪ್ಲಸ್ 1/12 ಹಾಗೆ ಇರಲಿ ಅಗೈನ್ 8 minus 2 becomes 6 divided by 1000 minus 10 ಅಂದರೆ 990. Come to next step. 1 minus 6 into 41 ಹಾಗೆ ಇರಲಿ ಪ್ಲಸ್ 1 into 24 divided by 12 2 ಬಂತು ಪ್ಲಸ್ 1 into 6 by 12 0.5 ಬಂತು ಪ್ಲಸ್ 1 into 6 by 12 again 0.5 divided by 990. And next step 1 minus 6 into 41 plus 2 plus 0.5 plus 0.5 ಮಾಡಿದ್ರೆ 44 divided by 990. Next 1 minus 6 into 44 264 divided by 990. Next step 1 minus 264 divided by 990 means 0.2666 ಬರುತ್ತೆ, 67 ಮಾಡಿ ಫೈನಲ್ ಆನ್ಸರ್ 1 ಅಲ್ಲಿ ಇದನ್ನು ಕಳೆದ್ರೆ 0.7333 RS. ದಿಸ್ ಈಸ್ ಬಿಟ್ವೀನ್ ಜಡ್ಜ್ A and B. ನೆಕ್ಸ್ಟ್ ರ್ಯಾಂಕ್ ಕಾರ್ಲೇಷನ್ ಬಿಟ್ವೀನ್ ಜಡ್ಜ್ B and C ಅಂದರೆ R2 and R3 ಮಾಡ್ಕೋಬೇಕು. ತಗೊಳ್ಳಿ R2ನ ಹಾಗೆಯೇ ತಗೊಳ್ಳಿ. ಸೊ ಜಡ್ಜ್ ಬಿ ಅಲ್ಲಿ 5 and 6 ರ್ಯಾಂಕ್ಸ್ ರಿಪೀಟ್ ಆಗಿದೆ ಅಂತ ಗೊತ್ತಾಯ್ತು ನಮಗೆ, ಅದಕ್ಕೆ 5.5 ಅವ್ರು ಕೊಟ್ಟಿದ್ದಾರೆ. ಹಾಗೆ ಬಂತು 5 plus 6 by 2. ನೆಕ್ಸ್ಟ್ 7 ಇದೆ, 8.5 and 8.5 ಇದೆ, ಅದೇ ಆಗಿ ಬಂತು 8th and 9th ರ್ಯಾಂಕ್ ರಿಪೀಟ್ ಆಗಿರೋದು, ದಟ್ ಈಸ್ 8.5 ಬಂತು. ದೆನ್ 10 ಮುಗೀತು. ದೆನ್ ಜಡ್ಜ್ ಸಿ 2 2 2 ಇದೆ. ಹೇಗೆ ಬಂತಿದ್ದು, 1ನೇ ರ್ಯಾಂಕು 2ನೇ ರ್ಯಾಂಕು 3ನೇ ರ್ಯಾಂಕ್ ರಿಪೀಟ್ ಆಗಿದೆ, ಡಿವೈಡೆಡ್ ಬೈ 3 ಅಂದರೆ 2 ಬರುತ್ತೆ. ನೆಕ್ಸ್ಟ್ 5 5 5 ಇದೆ, 4th 5th 6th ರ್ಯಾಂಕ್ ರಿಪೀಟ್ ಆಗಿದೆ, 4 plus 5 plus 6 by 3 ಅಂದರೆ 5 ಬಂತು. ದೆನ್ ಅಗೈನ್ 7 ಇದೆ, 9 9 9 ಇದೆ ಅಂದರೆ 8th 9th and 10th ರ್ಯಾಂಕ್ ರಿಪೀಟ್ ಆಗಿದೆ, 8 plus 9 plus 10 divided by 3 ಅಂದರೆ 9 ಬಂತು. ದೆನ್ ಅಬ್ಸರ್ವೇಷನ್ಸ್ ಎಷ್ಟಿದೆ, 10 ಇದೆ, n is equal to 10. ಅಗೈನ್ ಟೇಕ್ D is equal to R2 minus R3 ಮೈನಸ್ ಮಾಡ್ತಾ ಹೋಗೋಣ. 5.5 minus 9 minus 3.5 ಅಗೈನ್ ಸೇಮ್. 1 minus 7 minus 6, 8.5 minus 5, 4 minus 2, 10 minus 2, 2 minus 2, 7 minus 5, 8.5 minus 5, 3 minus 9 minus 6. We want D square between judge B and C. D square ಬರೆಯೋಣ. 3.5 minus 3.5 12.25 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲಿ ಮತ್ತೆ ಸೇಮ್ ಬರುತ್ತೆ. 6 into 6 36, 3.5 into 3.5, 2 into 2 8 into 8, 0 into 0, 2 into 2, 3.5 into 3.5,
6 into 6. We want total of this. Put the total. Sigma d square is equal to 193 ಬರುತ್ತೆ. ಟೇಬಲ್ ಆಯ್ತಲ್ಲ. ಫಾರ್ಮುಲಾ ತಗೊಂಡಾಗ 1 2 3 4 5 ನಂಬರ್ಸ್ ರಿಪೀಟ್ ಆಗಿದೆ. ನಾವು 1/12 ಆಫ್ m ಕ್ಯೂಬ್ ಮೈನಸ್ m ಎಷ್ಟೆಲ್ಲ ಆ್ಯಡ್ ಮಾಡಬೇಕು ನಾವು 1 2 3 4 5 ಟೈಮ್ಸ್. ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ಇನ್ ರ್ಯಾಂಕ್ಸ್ ಆಫ್ ಜಡ್ಜ್ ಬಿ 5th and 6th ರ್ಯಾಂಕ್ ರಿಪೀಟ್ ಆಯಿತು. 8th and 9th ರ್ಯಾಂಕ್ಸ್ ರಿಪೀಟ್ ಆಗಿದೆ. ಜಡ್ಜ್ ಸಿ ಅಲ್ಲಿ 1st 2nd 3rd ರಿಪೀಟ್ ಆಯಿತು. 4th 5th 6th ರಿಪೀಟ್ ಆಯಿತು. 8th 9th 10th ರಿಪೀಟ್ ಆಗಿದೆ. ಸೊ ಇಲ್ಲಿ 2 ಸಲ ಪ್ಲಸ್ ಇಲ್ಲಿ 3 ಸಲ. Therefore the adjustment factor 1/12 of m cube minus m is added 5 times to sigma d square in the formula. Now formula will be 1 minus of 6 into sigma d square plus 1/12 of m cube minus m 5 times add ಮಾಡಬೇಕು. ಆ್ಯಡ್ ಮಾಡಿ ರೆಡ್ ಕಲರಲ್ಲಿ ನೋಡಿ. ಇದಕ್ಕೆ ನೆಕ್ಸ್ಟ್ ಗ್ರೀನ್ ಕಲರಲ್ಲಿ ಯಾವುದಕ್ಕೆ ಇಲ್ಲಿದೆ ನೋಡಿ ಗ್ರೀನ್ 8th and 9th. ನೆಕ್ಸ್ಟ್ ಲೈಟ್ ಬ್ಲೂ. ನೆಕ್ಸ್ಟ್ ಪಿಂಕ್ ಕಲರಲ್ಲಿ ಆ್ಯಂಡ್ ನೆಕ್ಸ್ಟ್ ಅಗೈನ್ ರೆಡ್ ಕಲರಲ್ಲಿ. ಆಯ್ತಲ್ಲ. ಡಿವೈಡೆಡ್ ಬೈ ಎನ್ ಕ್ಯೂಬ್ ಮೈನಸ್ ಎನ್. ಸಬ್ಸ್ಟಿಟ್ಯೂಟ್ ಮಾಡೋಣ. ಆರ್ ಎಸ್ ಇಸ್ ಈಕ್ವಲ್ ಟು 1 ಮೈನಸ್ ಆಫ್ 6 ಹಾಗೆ ಇರಲಿ ಇಂಟು ಸಿಗ್ಮಾ ಡಿ ಸ್ಕ್ವೇರ್ 193 ಬಂತು ನಮಗೆ. ಸೊ ದಿಸ್ ಸಿಗ್ಮಾ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 193. ಇದನ್ನು ತಗೋತಾ ಇದ್ದೀವಿ. ಎಸ್ 1/12 ಆಫ್ ಎಮ್ ಕ್ಯೂಬ್ ಅಂತಂದರೆ ಇಲ್ಲಿ 2 ಕ್ಯೂಬ್ 2 ಸಲ ರಿಪೀಟ್ ಆಗಿತ್ತು. ಪ್ಲಸ್ 1/12 ಆಫ್ ಗ್ರೀನ್ ಕಲರ್. ನೋಡ್ರಿ ಇಲ್ಲಿ ಗ್ರೀನ್ ಕಲರ್ 8 ಮತ್ತು 9 2 ಸಲ ರಿಪೀಟ್. ಅಗೈನ್ 2 ಕ್ಯೂಬ್ ಮೈನಸ್ 2 ಪ್ಲಸ್ 1/12 ಆಫ್ ಗ್ರೀನ್ ಎಷ್ಟು ಸಲ ಇದೆ 3 ಟೈಮ್ಸ್ ಇದೆ. 3 ಕ್ಯೂಬ್ ಮೈನಸ್ 3 ಪ್ಲಸ್ ಪಿಂಕ್ ಕಲರ್ 1 2 3 ಅಗೈನ್ 3 ಕ್ಯೂಬ್ ಮೈನಸ್ 3 ಪ್ಲಸ್ ಆರೆಂಜ್ ಕಲರ್ 8th 9th 10th ಅಗೈನ್ 3 ಕ್ಯೂಬ್ ಮೈನಸ್ 3. ಅರ್ಥ ಆಗ್ತಿದೆಯಾ? ಡಿವೈಡೆಡ್ ಬೈ ಎಷ್ಟು 10 ಕ್ಯೂಬ್ ಮೈನಸ್ 10. ದಟ್ ಇಟ್. ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದಾಯಿತು. ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ ಬನ್ನಿ. ಆರ್ ಎಸ್ ಇಸ್ ಈಕ್ವಲ್ ಟು 1 ಮೈನಸ್ ಆಫ್ 6 ಇಂಟು 193 ಪ್ಲಸ್ 2 ಕ್ಯೂಬ್ ಮೈನಸ್ 2 ಇಂಟು 1/12 ಅಂದರೆ 0.5 ಬರುತ್ತೆ. ಸೊ 1/12 ಆಫ್ 2 ಕ್ಯೂಬ್ ಮೈನಸ್ 2 ಅಂತಂದರೆ ಸೇಮ್ ಇದು ಬರುತ್ತೆ. ನಾವು ಮಾಡಿದ್ದೀವಿ ಹಿಂದೆ ಪ್ರಾಬ್ಲಮಲ್ಲಿ. 1/12 ಆಫ್ 3 ಕ್ಯೂಬ್ ಮೈನಸ್ 3 ಅಂದರೆ 2 ಬಂತು. ಇದು 2 ಬರುತ್ತೆ ಮತ್ತು ಇದು 2 ಬರುತ್ತೆ. ಡಿವೈಡ್ ಬೈ 10 ಕ್ಯೂಬ್ ಅಂದರೆ 1000 ಮೈನಸ್ 10. ನೆಕ್ಸ್ಟ್ ಸ್ಟೆಪ್ 1 ಮೈನಸ್ ಆಫ್ 6 ಇಂಟು 193 ಇವೆಲ್ಲ ಆ್ಯಡ್ ಮಾಡಬೇಕು. 6 ಇಂಟು 200 ಡಿವೈಡೆಡ್ ಬೈ 990. ನೆಕ್ಸ್ಟ್ ಸ್ಟೆಪ್ 1 ಮೈನಸ್ ಆಫ್ 6 ಇಂಟು 200 1200 ಬಂತು ಡಿವೈಡೆಡ್ ಬೈ 990. ನೆಕ್ಸ್ಟ್ ಸ್ಟೆಪ್ 1 ಮೈನಸ್ 1200 divided by 990 means 1.2121 ಬರುತ್ತೆ. Now the answer is minus 0.2121. This is rank correlation between judge B and C. ಈಗ rank correlation between judge A and C. ತಗೊಳ್ಳಿ ಕಾಲಮ್ಸು R1 ಸೇಮ್ ಕಾಪಿ ಮಾಡೋಣ. ನಾವು ಆಲ್ರೆಡಿ ಹಿಂದೆ ನೋಡಿದ್ದೀವಿ. ಸೊ 8 10 10 ಇದು ಯಾಕೆ ಬಂದಿತ್ತು 7 + 8 + 9 ಡಿವೈಡೆಡ್ ಬೈ 3 8 ಬಂತು. ಉಳಿದಿರೋದು 10. ದೆನ್ ಜೆಡ್ ಸಿದು R3 ತಗೊಳ್ಳಿ. ಜೆಡ್ ಸಿ ಅಲ್ಲಿ ಫಸ್ಟ್ ನಂಬರ್ಸ್ 3 ಕೂಡ ರಿಪೀಟ್ ಆಗಿದೆ. ಅದು ಯಾಕೆ ಬಂತು 1 2 3 ಡಿವೈಡೆಡ್ ಬೈ 3 2 ಬರುತ್ತೆ. ನೆಕ್ಸ್ಟ್ 5 5 5 4 + 5 + 6 ಡಿವೈಡೆಡ್ ಬೈ 3 5 ಬಂತು. ನೆಕ್ಸ್ಟ್ 7 ಬಂತು. 9 9 9 ಯಾಕೆ ಬಂತು 8 9 10 ಡಿವೈಡೆಡ್ ಬೈ 3. ಸೊ ಎನ್ ಎಷ್ಟು n is equal to 10. ನೆಕ್ಸ್ಟ್ ಡಿ ಬೇಕು. R1 ಮೈನಸ್ R3 3 minus 9 5 minus 9 4 minus 7 10 minus 5 8 minus 2 again 8 minus 2 1 minus 2 6 minus 5 8 minus 5 2 minus 9. Now we want b square. ಬರೀರಿ ಇವೆಲ್ಲವನ್ನ ಸ್ಕ್ವೇರ್ ಅಪ್ ಮಾಡೋಣ. ಐ ಆಮ್ ಟೆಲ್ಲಿಂಗ್ ಯು ಅಗೈನ್ ಮೈನಸ್ಸು ಮತ್ತು ಪ್ಲಸ್ ತಲೆ ಕೆಡಿಸ್ಕೋಬೇಡಿ. minus into minus and plus into plus becomes all plus whenever the number is squared. 6 into 6 4 into 4 3 into 3 5 into 5 6 into 6 again 6 into 6 1 into 1 1 into 1 3 into 3 and 7 into 7 49. We want the total of all these numbers. Total ಮಾಡಿ sigma d square 218 ಬಂತು. Now the table work is over. ಫಾರ್ಮುಲಾ ತಗೋಬೇಕಾದ್ರೆ
1/12 ಆಫ್ ಎಮ್ ಕ್ಯೂಬ್ ಮೈನಸ್ ಎಮ್ ಎಷ್ಟೆಲ್ಲ ಆ್ಯಡ್ ಮಾಡಬೇಕು ನಾವು 1, 2, 3 and 4 times to sigma d square. In ranks of ZJ, 8, 9, 10 ranks are repeated. In ranks of ZC, 1, 2, 3 repeat ಆಗಿದೆ, 4, 5, 6 repeat ಆಗಿದೆ, 8, 9, 10 repeat ಆಗಿದೆ. The adjustment factor ಅಥವಾ correction factor 1/12 of m cube minus m is added 4 times to sigma d square in the formula. ಯಾಕೆ ನೋಡಿ ಇಲ್ಲಿ ಬ್ಲೂ ಕಲರ್ಗೊಂದು, ಗ್ರೀನ್ ಕಲರ್ಗೊಂದು, ಪಿಂಕ್ ಕಲರ್ಗೊಂದು, ರೆಡ್ ಕಲರ್ಗೊಂದು 4 times. Now the formula will be RS is equal to 1 minus of 6 into sigma d square plus 1/12 of m cube minus m ಈ ಕಲರ್ಗೆ. Again 1/12 of m cube minus m green ಕಲರ್ಗೆ, 1/12 of m cube minus m red ಕಲರ್ಗೆ, 1/12 of m cube minus m pink ಕಲರ್ divided by n cube minus n. ಸಬ್ಸ್ಟಿಟ್ಯೂಟ್ ಮಾಡುವ ಬನ್ನಿ. 1 minus of 6 into sigma d square 280 plus 1/12 of m cube ಅಂದರೆ ನೋಡಿ ಎಷ್ಟು ಸಲ ರಿಪೀಟ್ ಆಗಿದೆ, 3 ಕ್ಯೂಬ್ 3 ಸಲ minus 3 plus 1/12 of green ಎಷ್ಟು ಸಲ 1, 2, 3 ಸಲ 3 cube minus 3 plus 1/12 of red color again 3 cube minus 3, then pink color again 1/12 of 3 cube minus 3 3 ಸಲ ರಿಪೀಟ್ ಆಗಿದೆ, divided by n ಎಷ್ಟು 10 cube minus 10 ಆಯ್ತಾ. ಸಬ್ಸ್ಟಿಟ್ಯೂಟ್ ಆಯ್ತು. ಸಿಂಪ್ಲಿಫೈ ಮಾಡೋಣ ಬನ್ನಿ. RS is equal to 1 minus of 6 into 218 plus 3 cube minus 3 ಅಂದರೆ 3 into 3 into 3 ಎಷ್ಟು ಬರುತ್ತೆ 27 minus 3 ಎಷ್ಟು ಬರುತ್ತೆ 24 ಆಯಿತು. 24 into 1 24 divided by 12 ಅಂದರೆ 2 ಬರುತ್ತೆ. ಸೊ ಸೇಮ್ ಎಲ್ಲ ಮೂರು ಕೂಡ 2 2 ಬರುತ್ತೆ, divided by 10 ಕ್ಯೂಬ್ ಅಂದರೆ 1000 minus 10. ನೆಕ್ಸ್ಟ್ ಸ್ಟೆಪ್ 1 minus of 6 into 218 plus 2 2 2 ಆ್ಯಡ್ ಮಾಡಿದ್ರೆ 226 divided by 990. Next RS is equal to 1 minus of 6 into 226. Then RS is equal to 1 minus of 1356 divided by 990 ಮಾಡಿ 1.3696 ಬರುತ್ತೆ. ಫೈನಲ್ ಆನ್ಸರ್ ಮೈನಸ್ 0.36969 ಉಳಿತು. ಸೊ ಎಲ್ಲ ಜಡ್ಜಸ್ಟು ಆನ್ಸರ್ ಮಾಡಿದ್ದಾಯಿತು. ಈಗ 3 ಜಡ್ಜಸ್ ಮಧ್ಯೆ ಇರತಕ್ಕಂಥ ರ್ಯಾಂಕ್ ಕಾರ್ಲೇಷನ್ ಒಂದು ಕಡೆ ಪಟ್ಟಿ ಮಾಡ್ಕೋಣ. ರ್ಯಾಂಕ್ ಕಾರ್ಲೇಷನ್ ಬಿಟ್ವೀನ್ ZA and B is equal to 0.7333. ನಾವೇ ಮಾಡಿ ಸಿ ಹಿಯರ್ ZA and B ಮಧ್ಯೆ 0.7333 ಬಂದಿತ್ತು. ದೆನ್ ರ್ಯಾಂಕ್ ಕಾರ್ಲೇಷನ್ ಬಿಟ್ವೀನ್ ZB and C ಮೈನಸ್ 0.2121 ಬಂದಿತ್ತು. ಓಕೆ ಹಿಯರ್ ಮೈನಸ್ 0.2121 ಆ್ಯಂಡ್ ನಾವು ರ್ಯಾಂಕ್ ಕಾರ್ಲೇಷನ್ ಬಿಟ್ವೀನ್ ZA and C ಇಲ್ಲೇ ಬಂದಿದೆ ನೋಡಿ ಮೈನಸ್ 0.36969 ತಗೊಂಡ್ವಿ. ಈಗ ZA and B ಮಧ್ಯೆ B and C ಮಧ್ಯೆ A and C ಮಧ್ಯೆ ನಾವು ನೋಡಬೇಕಾಗಿರೋದು ಎಲ್ಲ ಕಾರ್ಲೇಷನ್ ಕೋಎಫಿಷಿಯೆಂಟ್ಸು ನೋಡಿ ಇವೆರಡೂ ಕೂಡ ಮೈನಸ್ ಇದೆ, ಒಂದೇ ಒಂದು ಪ್ಲಸ್ ಇದೆ. ಸೊ ಪ್ಲಸ್ ಒಂದೇ ಇದ್ದಾಗ ನಾವು ಯಾವುದನ್ನು ತಗೋಬೇಕು, ಯಾವುದು ಒಂದೇ ಇರುತ್ತೋ ಆ ಜಡ್ಜಸ್ ಮಧ್ಯೆ ಕಾರ್ಲೇಷನ್ ಕೋಎಫಿಷಿಯೆಂಟ್ ನಿಯರೆಸ್ಟ್ ಅಪ್ರೋಚ್ ಇದೆ ಅಂತ ಗೊತ್ತಾಗುತ್ತೆ. ಇದು ನಾವು ಕಲ್ತಿದ್ವಿ ಪ್ರೀವಿಯಸ್ ವಿಡಿಯೋ. ನಾವು ರೈಟ್ ದ ಕನ್ಕ್ಲೂಷನ್. ZA and B pair has the nearest approach to common taste in beauty as the rank correlation is maximum between these judges. ನೋಡಿ ಇವೆರಡು ಮೈನಸ್ ಇದೆ, ಇದು ದೊಡ್ಡದು ಅಂತ. ಓಕೆ, this is how we have to answer if 3 judges ranks are given and ranks are repeated in all the 3 judges. Thank you very much.